ಭಾಳಷ್ಟು ಕಾಂಗ್ರೆಸ್ ಪಾರ್ಟಿಯಲ್ಲಿ ತಮ್ಮ ಜಗಳ ನಮ್ಮ ಮೇಲೆ ಹಾಕ್ತಾ ಇದ್ದಾರೆ. ಅವ್ರಿಗೆ ನೋಟಿಸ್ ಕೊಟ್ಟಿರು ಅಂದ್ರೆ ಅದನ್ನು ಬಿ ಜೆ ಪಿ ಅಲ್ಲೇ ನೀವು ಮುಖ್ಯಮಂತ್ರಿ ಯಾರಾಗಬೇಕು, ಇಳಿಬೇಕು, ಏರಬೇಕು ಅಂತ ನೀವು ಬಡದಾಡ್ತಾ ಇದ್ದೀರಿ. ಅದ್ರೊಳಗೆ ಬಿ ಜೆ ಪಿ ಆಗ್ತಿರ್ತೀರಿ ಅಂತ ನಾ ಕೇಳೋದು. ನಾವೇನೋ ಉಸಾಬರಿ ಮಾಡಿಲ್ಲ ನಿಮ್ದು. ಅವ್ರಿಗೆ ನೋಟಿಸ್ ಕೊಟ್ಟಾರ ಅಂತ ಕೇಳ್ಯಾರ. ಅಲ್ಲೇ ಸಭೆ ಕರೆದವರು ಅವರ ಆಲ್ ಇಂಡಿಯಾ ಜನರಲ್ ಸೆಕ್ರೆಟ್ರಿ. ಬೆಳಗಾವಿದಾಗ ಸಭೆ ಆದರೆ ಅವರು ಹೊರಗೆ ಇಲ್ಲಿ ಹುಬ್ಬಳ್ಳಿಯಾಗ ಬಂದು ಹೇಳ್ತಾರೆ ಇದು ಬಿ ಜೆ ಪಿ ಕೈವಾಡ ಅಂಥೇಳಿ. ಅದಕ್ಕೆ ಇವೆಲ್ಲ ಒಂದು ಕಾಂಗ್ರೆಸ್ ಪಾರ್ಟಿಯ ನಿರಾಶೆಯ ಹತಾಶಯದಲ್ಲಿ ಎಲ್ಲದಕ್ಕೂ ಅವರು ಬಿ ಜೆ ಪಿ ಅಂತ ಮಾತಾಡ್ತಾರೆ. ಮತ್ತು ಇನ್ನೊಂದು ನಾ ಕೇಳೋದು, ಅಲ್ಲಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ ಈ ಸಮಾವೇಶಕ್ಕೆ. ಕಾಂಗ್ರೆಸ್ ಪಾರ್ಟಿ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ಆಯ್ತು, ನೀವು ಪ್ಲೆನರಿ ಸೆಷನ್ನು ಮಹಾತ್ಮ ಗಾಂಧಿಯವರು ಬಂದು ಹೋದನ್ನೆಲ್ಲ ಮಾಡ್ತಾಯಿದ್ರು, ಓಕೆ. ನಾನು ಹಿಂದನೂ ಹೇಳಿದ್ದೀನಿ ಇದನ್ನು. ನಿಮ್ಮ ಕಾಂಗ್ರೆಸ್ಸು ಇದು ಒರಿಜಿನಲ್ ಕಾಂಗ್ರೆಸ್ ಅಲ್ಲಿದೆ. ಇದು ನಕಲಿ ಗಾಂಧಿಗಳ ನೇತೃತ್ವದ ನಕಲಿ ಕಾಂಗ್ರೆಸ್ ಇದು. ಆದರೂ ನೀವು ಸರ್ಕಾರಿ ದುಡ್ಡಿನಾಗ ನಿಮ್ಮದು ಪಾರ್ಟಿ ಜಾತ್ರೆ ಮಾಡ್ತಾಯಿದ್ದೀರಿ, ಓಕೆ. ಆದರೆ ನಾನು ಒಂದು ಪ್ರಶ್ನೆ ಇವತ್ತು ಸರ್ಕಾರದ ಮುಂದೆ ಇಡಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಮುಂದೆ, ಮಿಸ್ಟರ್ ರಾಹುಲ್ ಗಾಂಧಿ ಮುಂದೆ ನಾನು ಇಡಲಿಕ್ಕೆ ಬಯಸ್ತೀನಿ. ಶ್ರೀಮತಿ ಸೋನಿಯಾ ಗಾಂಧಿಯವ್ರ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಘನಘೋರವಾದಂಥ ಅಪಮಾನವನ್ನು ಮಾಡಿ ಅವರು ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಬರಲಾರ್ದಂತೆ ವ್ಯವಸ್ಥೆ ಮಾಡಿದ್ರಿ. ಅವರಿಗೆ ಲೋಕಸಭೆಯಲ್ಲಿ 2 ಸರ್ತೆ ಅವರು ಚುನಾವಣೆಗೆ ನಿಂತಾಗ ಸೋಲಿಸಿದ್ರಿ. ಅವರು ದಿಲ್ಲಿಯಲ್ಲಿ ವಾಸ ಮಾಡಿದಂಥ ಮನೆ, ಆ ಮನೆ ಅಲಿಪುರ್ ರೋಡ್ನಲ್ಲಿ ವಾಸ ಮಾಡಿದಂಥ ಆ ಮನೆ ಸ್ಮಾರಕ ಮಾಡಲಿಲ್ಲ. ಮುಂಬೈ ಆನಂತರ ಅವರ ದೇಹಾಂತವಾದಾಗ ಅವರಿಗೆ ದಿಲ್ಲಿಯಲ್ಲಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಕೊಡಲಿಲ್ಲ. ಅದರ ಜೊತೆಗೆ ಮುಂಬೈನಲ್ಲಿ ಅವರ ಸ್ಮಾರಕವನ್ನು ಮಾಡಬೇಕು ಅಂದಾಗ ಪಂಡಿತ್ ನೆಹರು ಪರ್ಮಿಷನ್ ಕೊಡಲಿಲ್ಲ. ಅವರನ್ನು ಸೋಲಿಸಬೇಕು ಅನ್ನುವ ಏಕೈಕ ಉದ್ದೇಶದಿಂದ ಅಂಬೇಡ್ಕರ್ ನಿಂತಂಥ ಒಂದೇ ಕ್ಷೇತ್ರಕ್ಕೆ ಸನ್ಮಾನ್ಯ ಅವತ್ತಿನ ಪ್ರಧಾನಮಂತ್ರಿಗಳಾದಂಥ ಪಂಡಿತ್ ಜವಾಹರ್ಲಾಲ್ ನೆಹರು, ಕಾಂಗ್ರೆಸ್ಸಿನ ನಾಯಕರು ಯಾವುದು ಕಾಂಗ್ರೆಸ್ಸನ್ನು ಮಹಾತ್ಮ ಗಾಂಧಿಯವರು ವಿಸರ್ಜನೆ ಮಾಡಂತ ಹೇಳಿದರು, ಆ ಕಾಂಗ್ರೆಸ್ಸಿನ ನಾಯಕ 2 ಬಾರಿ ಹೋಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿ ಅಪಮಾನಿಸಿದರು. ಒಬ್ಬ ಸಂವಿಧಾನದ ರಚನೆಯನ್ನು ಮಾಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿ ಪಿ ಸಿಂಗ್ ಬಂದು ಅವ್ರ ಸರ್ಕಾರ ಬಂದು ಅದಕ್ಕೆ ಬಿ ಜೆ ಪಿ ಬೆಂಬಲ ಇದ್ದು ಅದಕ್ಕೆ ವಾಜಪೇಯಿ ಅದ್ವಾನಿ ಅವರು ಒತ್ತಾಸೆಯನ್ನು ಕೊಡುವ ತನಕ ಅವರಿಗೆ ಭಾರತ ರತ್ನ ಕೊಟ್ಟಿರಲಿಲ್ಲ. ಆ ನಂತರ ಸಂವಿಧಾನವನ್ನು ಮನಬಂದಂತೆ ಇಂದಿರಾ ಗಾಂಧಿಯವರು, ನೆಹರು ಅವರು, ರಾಜೀವ್ ಗಾಂಧಿಯವರು ಮನಬಂದಂತೆ ತಿರುಚಿದರು. ಇದು ಎಲ್ಲದಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ಷಮೆಯನ್ನು ಕೇಳ್ತೀರಾ? ನೀವು ಈ ದೇಶಕ್ಕೆ ಕ್ಷಮೆಯನ್ನು ಕೇಳ್ತೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ? ಈ ಸವಾಲನ್ನು ನಾನು ಇಡ್ತಾ ಇದ್ದೆ. ನಮ್ಮ ಪೂರ್ವಜರು ನಾವು ತಪ್ಪನ್ನು ಮಾಡಿದ್ದೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಅಪಮಾನ ಮಾಡಿದ್ದೇವೆ. ವಿ ಹ್ಯಾವ್ ಇನ್ಸಲ್ಟೆಡ್ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್, who is one of the greatest constitutional maker of the then time. ಮತ್ತು ಇವತ್ತಿಗೂ ಕೂಡ, ಅವತ್ತು ಮತ್ತು ಇವತ್ತಿಗೂ ಕೂಡ ಒಬ್ಬ ಅತ್ಯಂತ ಮೇಧಾವಿ, ದೇಶಭಕ್ತ, ಸಮಾಜ ಸುಧಾರಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಪಮಾನ ಮಾಡಿದ್ದಕ್ಕೆ ಈ ಸೆಷನ್ದಲ್ಲಿ ನೀವು ಕ್ಷಮೆ ಕೇಳ್ತೀರಾ? ಇದನ್ನು ನೀವು ಸ್ಪಷ್ಟಪಡಿಸ್ಬೇಕು. ಥ್ಯಾಂಕ್ ಯು.